ಏನು ಹೇಳಿ ಸ್ನೇಹಿತರೆ, ಅದೇ ಚೈನಾ. ಇದೇನು ಕಾಣಿಸ್ತಿದೆಯಲ್ಲ ನದಿ, ಇಲ್ಲಿ ನೋಡಿಲಿ, ಇಲ್ಲಿ ನದಿ ಕಾಣಿಸ್ತಿದೆಯಲ್ಲ, ಇದು ಹೋಗ್ತಾ ಇರೋದು, ಅದ್ರ ಪಕ್ಕದಲ್ಲಿ ಮೇನ್ ರೋಡ್ ಕಾಣಿಸ್ತಿದೆಯಲ್ಲ, ಅದೇ ಚೈನಾ. ಇದು ನಾವಿರೋದು ಇಂಡಿಯಾ. ನಾವಿವಾಗ ಏನು ಡೆಮ್ಚೋಕ್ಗೆ ರೂಟ್ ತೊಗೊತಾ ಇದೀವಲ್ಲ, ಸೊ ಇದು ಮೋಸ್ಟ್ ಆಫ್ ದ ರೋಡ್ ಫುಲ್ಲು ಚೈನಾ ಬಾರ್ಡ್ರಲ್ಲೇ ಹೋಗುತ್ತೆ, ಸೈಡಲ್ಲೇ ಹೋಗುತ್ತೆ. ಏನು ನಿಮಗೆ ಲೆಫ್ಟು ರೈಟು ಏನು ಫುಲ್ಲು ಚೈನಾ ಇಂಡಸ್ ರಿವರ್ ಏನಿದೆ ಅದ್ರ ಪಕ್ಕದಲ್ಲೇ ಹೋಗ್ತೀವಿ. ಅದೇ ಮಜಾ ಈ ರೂಟಲ್ಲಿ. ಓ ಮೈ ಗಾಡ್, ಸಕಸುಗರು ನಾವು ಎಲ್ಲ ವಾರ್ಮಪ್ ಮಾಡಿಸ್ತಾರೆ. ಬಾರ್ಡ್ರಲ್ಲೇ ಹೋಗ್ತಾ ಇದ್ದೀವಿ. ಇಂಡಿಯಾ ಚೈನಾ, ಚೈನಾ ಇಂಡಿಯಾ. ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ. ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾವಿದ್ದೀವಿ ನಯೋಮಾದಲ್ಲಿ. ನಯೋಮಾಯಿಂದ ಇವತ್ತು ನಮ್ಮ ಜರ್ನಿ ಟುವರ್ಡ್ಸ್ ಡೆಮ್ಚೋಕ್, ಹನ್ಲೆ, ಆಮೇಲೆ ಸೋಮವಾರಿಗೆ ಹೋಗೋ ಪ್ಲ್ಯಾನ್ ಇದೆ. ಇವತ್ತು ವೆದರು ಫುಲ್ಲು ಕ್ಲಿಯರ್ ಆಗಿದೆ. ನಿನ್ನೆ ಇಲ್ಲಿ ಹನ್ಲೆಗೆ ಓಟ್ ಬಂದವರು ಹೇಳಿದ್ರು ಫೋರ್ಟಿಲಾ ಟಾಪಲ್ಲಿ 20 ಕಿಲೋಮೀಟ್ರ್ ಬ್ಲ್ಯಾಕ್ ಐಸ್ ಇತ್ತಂತೆ. ಸೊ ಇವತ್ತು ನನಗೆ ಗೊತ್ತಿರೋಂಗೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವೆದರ್ಗೆ ನೋಡಿ ಎಷ್ಟು ಕ್ಲಿಯರ್ ಸ್ಕೈ ಇವತ್ತು. ನಮ್ಮ ಲಕ್ಕ ಏನೋ ಗೊತ್ತಿಲ್ಲ, ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ ನೋಡಿ. ಓಕೆ, ಏನು ಕ್ಯಾನು ಎಲ್ಲಿದೆ? ಇಟ್ಕೊಂಡಿರಿ, ಸುಮ್ಮನೆ ಸಿಗಿಸ್ಕೊಳ್ಳಿ. ಸೊ ಇವಾಗ ಇಲ್ಲಿಂದ ಹೊರಡೋಣ. ಸೊ ಟೈಮ್ ಬಂದ್ಬಿಟ್ಟು ನೋಡ್ಬೋದು, ಬೆಳಿಗ್ಗೆ ಬೇಗನೆ ಬಿಡ್ತಾ ಇದ್ದೀವಿ ನಾವು. 6:20, 5 ಗಂಟೆಗೆ ಎದ್ದು ರೆಡಿಯಾಗಿ 6-6:15 ಒಳಗಡೆ ರೀಚ್ ಆಗೋ ಪ್ಲ್ಯಾನು. ಯಾಕಂತಂದರೆ ಇವತ್ತು ನಮಗೆ 320 ಕಿಲೋಮೀಟ್ರ್ ಇದೆ. ಅಷ್ಟು ಟೆರರ್ ಆಗಿದೆ. ಬ್ಲಾಗಲ್ಲಿ ನೋಡ್ತೀರಾ, ಮಜಾ ಇರುತ್ತೆ. ಸೊ ಲೆಟ್ಸ್ ಗೋ. ಇಲ್ಲಿಂದ ಫುಲ್ ಬ್ಲಾಗ್ನ ನೋಡಿ, ಸಖತ್ ಮಜಾ ಇದೆ. ಆ್ಯಕ್ಚುಲಿ ಇದು ಹೊಸ ಸ್ಟೇ, ಇನ್ನೂ ಎಲ್ಲ ರೆಡಿ ಆಗ್ತಾಯಿದೆ ನೋಡಿ. ಆ್ಯಕ್ಚುಲಿ ನಮಗೆ ನಾವೇ ಫಸ್ಟ್ ಇದ್ದಿದ್ದಂತೆ, ಇನ್ನೊಂದು ಟೀಮ್ 2 ಟೀಮ್ ಬಂದಿದೆ. ನಾವುಗಳೇ ಫಸ್ಟು. ಪಾಪ ಅಜ್ಜಿ ತಾತ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಏನು ಬೇಕು ತಿನ್ನಿ ಇನ್ನೂ ತಿನ್ನಿ ಅಂತ. ಒಳ್ಳೆಯದಾಗಲಿ ಅವ್ರಿಗೆ. ಸೊ ಲೆಟ್ಸ್ ಗೋ ಇಲ್ಲಿ. ಸೊ ಎಲ್ಲ ದಿವಸನೂ ನಾವು ಅಂದ್ಕೊಂಡಂಗೆ ಅಕಾರ್ಡಿಂಗ್ ಟು ಅವರ್ ಪ್ಲ್ಯಾನ್ ಎಲ್ಲ ಆ್ಯಸ್ ಯೂಶುವಲ್ ಚೆನ್ನಾಗಿ ನಡೀತಾಯಿದೆ. ಇವತ್ತು ಕೂಡ ಒಂದು ನಡೆದ್ಬಿಟ್ರೆ, ನಮ್ಮ ರೈಡು ಚೆನ್ನಾಗಿ ಆಗ್ಬಿಟ್ರೆ ಸೂಪರು. ಜೈ ಶ್ರೀರಾಮ್, ಜೈ ಹನುಮಾನ್. ಪಂಜಲ್ಲಿ ಕಲಿಟ್ಟಿದ್ದಾರೆ, ಅನಂತೇಶ್ವರಿದ್ದಾರೆ, ಕಾಪಾಡ್ತಿದ್ದಾರೆ. ನಮ್ಮ ಥರ ಡೈಲಿ ಇಷ್ಟು ಬೇಗ ಯಾರು ಇಲ್ಲಿ ಹೊರಡಲ್ಲ ಅಂತ ನಾನು ಅಂದ್ಕೊತೀನಿ. ಏನಕ್ಕೆ ಅಂತಂದರೆ ಯಾವ ಗಾಡಿಗಳು ಏನೂ ಕಾಣಿಸಲ್ಲ ಇಲ್ಲಿ. ಆ್ಯಕ್ಚುಲಿ ನೋಡಿ, ಪೆಟ್ರೋಲ್ ಬಂಕು ಓಪನ್ ಆಗಿಲ್ಲ ಇವತ್ತು. ನೇಮ ಹೆಂಗಿದೆ ನೋಡಿ ವ್ಯೂ, ಬೆಳಿಗ್ಗೆ ವ್ಯೂ, ಮಾರ್ನಿಂಗ್ ವ್ಯೂ ಬ್ಯೂಟಿಫುಲ್ ಆಗಿದೆ. ವಾವ್, ಜಸ್ಟ್ ವಾವ್. ಬೆಳಿಗ್ಗೆ ಏನು ಟ್ರಾಫಿಕ್ ಇಲ್ಲ. ಅದೇನದು ಹಂಗಂದರೆ ನಾಯಿಗಳೇನಾ ಲೆಫ್ಟಲ್ಲಿ ಏನೋ ಪ್ರಾಣಿಗಳು ಕಾಣಿಸ್ತಾ ಇರ್ತವೆ, ಏನೋ ಅಂತ ಅರ್ಥ ಆಗಲ್ಲ ಅಷ್ಟೇ. ಕ್ರಾಸಿಂಗ್ ಲೋಮಾ ಬ್ರಿಡ್ಜ್. ಸೊ ನೋಡಿ, ಈ ಕ್ರೇನ್ ಅಂತ ಅವಾಗಿಂದ ಅಲ್ಲೇ ಬಿಟ್ಬಿಟ್ಟವ್ರು ಅವರು. ಇವಾಗ ನಾವು ಹೋಗ್ತಾ ಇದ್ದೀವಿ ಟುವರ್ಡ್ಸ್ ಡೆಮ್ಚೋಕ್ಗೆ ಫಸ್ಟು, ಆಮೇಲೆ ಹನ್ಲೆಗೆ ಬರ್ತೀವಿ, ಆಮೇಲೆ ಉಮಿಂಗ್ಲಾ ಬರ್ತೀವಿ, ಆಮೇಲೆ ನೆಕ್ಸ್ಟು ಸೋಮವಾರಿಗೆ ಹೋಗ್ತೀವಿ. ಸೊ ಇವಾಗ ನೋಡಿ, ಇಲ್ಲಿ ನಾವು ಲೆಫ್ಟ್ ತೊಗೊಬೇಕು. ರೈಟ್ ಹೋದರೆ ನಿಮ್ಗೆ ಹನ್ಲೆ, ಇಲ್ಲಿ ಲೆಫ್ಟ್ ತೊಗೊಂಡ್ರೆ ದುಮ್ತಿಗೆ ಹೋಗುತ್ತೆ. ಸೊ ಇಲ್ಲಿ ಲೆಫ್ಟ್, ಲೋಮಾ ಟು ಹನ್ಲೆ. ಲೆಟ್ಸ್ ಗೋ. ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ಇಲ್ಲಿಗೆ, ಎಂಜಾಯ್ ಮಾಡೋಣ. ಪ್ಯಾಂಗಾಂಗಿಂದ ಬಂದರೆ ಆ ರೂಟಲ್ಲಿ ಬರ್ತೀರಾ, ರಿಜಾಂಗ್ಲಾ ಆಗಿ ಹಿಂಗೆ ಬರ್ತೀರಾ. ಸೊ ಇದರಿಂದ ಬಂದರೆ ಹಿಂಗೆ ಹೋಗಬೇಕು. ಲೇಯಿಂದ ಬಂದರೆ ನಾವು ಬಂದವರೆ ರೂಟು, ಆ ರೂಟು. 7 ಗಂಟೆ ಕರೆಕ್ಟಾಗಿ ಟೈಮು. 4258 ಓಡಿದೆ ಗಾಡಿ. ನಾವಿವಾಗ ಏನು ಡೆಮ್ಚೋಕ್ಗೆ ರೂಟ್ ತೊಗೊತಾ ಇದ್ದೀವಲ್ಲ, ಸೊ ಇದು ಮೋಸ್ಟ್ ಆಫ್ ದ ರೋಡ್ ಫುಲ್ಲು ಚೈನಾ ಬಾರ್ಡ್ರಲ್ಲೇ ಹೋಗುತ್ತೆ, ಸೈಡಲ್ಲೇ ಹೋಗುತ್ತೆ. ಏನು ನಿಮಗೆ ಲೆಫ್ಟು ರೈಟು ಏನು ಫುಲ್ಲು ಚೈನಾ ಇಂಡಸ್ ರಿವರ್ ಏನಿದೆ ಅದ್ರ ಪಕ್ಕದಲ್ಲೇ ಹೋಗ್ತೀವಿ. ಅದೇ ಮಜಾ ಈ ರೂಟಲ್ಲಿ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ಬರೋರೆಲ್ಲ ಹನ್ಲೆಗೆ ಹೋಗಿ ಹನ್ಲೆಯಿಂದ ಹಂಗೆ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇದೊಂಥರ ಡಿಫ್ರೆಂಟ್ ರೂಟು. ಮೋಸ್ಟ್ ಪ್ರಾಬಬ್ಲಿ ಕರ್ನಾಟಕ ಮೋಟೋ ಬ್ಲಾಗರಲ್ಲಿ ನಾನೇ ಫಸ್ಟು ತೋರಿಸ್ತಾ ಇರೋದು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಸೊ ಇವತ್ತು ಏನಪ್ಪ ಟಾಸ್ಕ್ ಅಂದರೆ ಸ್ನೇಹಿತರೆ, 350 ಕಿಲೋಮೀಟ್ರು ಮೊದಲನೇದು. 2ನೇದು ಅಲ್ಲಿ ಉಮ್ಮಿಂಗ್ಲಾದಲ್ಲಿ ವೆದರ್ ಹೆಂಗಿದೆ ಅಂತ ಗೊತ್ತಿಲ್ಲ, 2 ಆಯಿತು. 3ನೇದು ಗಾಡೀಲಿ ಪೆಟ್ರೋಲು ಕರೆಕ್ಟಾಗಿ ಕೊಡಬೇಕು ಮೈಲೇಜು. ಅದಕ್ಕೆ ಮೈಲೇಜ್ ಮಾಡಲು ಹೋಗ್ತಾ ಇದ್ದೀವಿ 70ಲಿ. ಇಷ್ಟು ಖಾಲಿ ರೋಡ್ ಇದ್ರೂ ಹೆಚ್ಕೊಂಡು ಹೋಗ್ಬಿಡೋಣ ಅಂದ್ರೂ ಆಗಲ್ಲ, ಯಾಕಂದರೆ ತಡೀತಾ ಇದೆ ನಮ್ಮನ್ನು, ಅದೊಂದು ಶಕ್ತಿ. 4ನೇದು ಎಲ್ಲೆಲ್ಲಿ ಊಟ ಸಿಗುತ್ತೆ ಅಂತ ಗೊತ್ತೇ ಇಲ್ಲ ಇವತ್ತು. ಅದೇ ಮೇಯ್ನು, ಇಷ್ಟೇ ಮೇಯ್ನು ಬೇಕಾಗಿರೋದು. 350 ಕಿಲೋಮೀಟ್ರ್ ಕವರ್ ಮಾಡಬೇಕು, ಊಟ ಸಿಗಲ್ಲ, ಪೆಟ್ರೋಲ್ ಇಲ್ಲ, ಜನ ಸಿಗಲ್ಲ. ಅದಾದಮೇಲೆ ಇನ್ನೊಂದು ಫುಲ್ಲು ಚೈನಾ ಬಾರ್ಡ್ರಲ್ಲೇ ಹೋಗ್ತೀವಿ. ಫುಲ್ಲು ಇಂಡಸ್ ರಿವರ್ ಏನಿದೆಯಲ್ವಾ, ಇಂಡಸ್ ರಿವರು ಅದು ಆ್ಯಕ್ಚುಲಿ LAC ಲೈನ್ ಆಫ್ ಆ್ಯಕ್ಷನ್ ಕಂಟ್ರೋಲ್. ಅದು
ಅದೇನೇ ಬಾರ್ಡ್ರು ಇಂಡಿಯಾಗೂ ಮತ್ತು ಚೈನಾಗೂ. ನಮ್ಮ ಲೆಫ್ಟ್ ಸೈಡಲ್ಲಿ ಏನೇನು ಕಾಣಿಸ್ತಾ ಇದೆಯೋ ಎಲ್ಲ ಚೈನಾ ಅಂತ ನಾನು ಭಾವಿಸ್ತೀನಿ, ಅಂದ್ಕೊಂಡಿದ್ದೀನಿ. ಆಲ್ರೆಡಿ ವಿ ಆರ್ ಇನ್, ಹೌದು, ಇಂಡಸ್ ರಿವರ್ ಲೆಫ್ಟಲ್ಲಿ ಫುಲ್ಲು ಚೈನಾ ಸ್ನೇಹಿತರೆ. ಸೊ ಇಲ್ಲೊಂದು ಕಡೆ ದುಮ್ಕಿ ಹತ್ರ ಒಂದು ಎಂಟ್ರಿ ಮಾಡಿಸಿದ್ವಿ. ನನಗೆ ಯಾಕೋ ಇವತ್ತು ಎರೋಷಿಯನ್ ಲೈನ್ಸ್ ಕಾಣಿಸುತ್ತೆ ಅಂತ ಅನ್ನಿಸ್ತಾ ಇದೆ, ನೋಡೋಣ. ದುಮ್ತಿ ವಿಲೇಜ್, ಐ ಲವ್ ಲದಾಖ್ ಬೋರ್ಡ್ ಇತ್ತು. ಇಲ್ಲೇ ಸ್ಟೇ ಎಲ್ಲ ಇದೆಯಾ ನೋಡಿ, ಮುಂದೆ ಎದ್ದಿದ ತಕ್ಷಣ ಚೈನಾ ಕಾಣಿಸುತ್ತೆ. ಏನು ಬ್ಯೂಟಿಫುಲ್ ಆಗಿದೆ ಅಂದರೆ ರೋಡ್ ಇದು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ, ಸಖತ್ತಾಗಿದೆ. ಅಲ್ಲಲ್ಲೇ ಇಲ್ಲಿ ನೋಡಿ ನದಿ ಹರಿತಾ ಇದೆಯಾ, ಯಾವ ನದಿ ಅಂತ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ಅಲ್ಲಿ ಫುಲ್ಲು ಶೆಪರ್ಡ್ಗಳು, ಅಲ್ಲಲ್ಲೇ ಶೆಪರ್ಡ್ಗಳು ಸಿಗ್ತಾರೆ. ಯಾವ್ದು ಇಂಡಿಯಾ ಯಾವ್ದು ಚೈನಾ ಅಂತಲೇ ಗೊತ್ತಾಗ್ತಾ ಇಲ್ಲ. ಫುಕ್ಚೆ ಹತ್ರ ಇದಿದೆ ಏರ್ಬೇಸ್. ಇಲ್ಲಿ ಜಾಸ್ತಿ ಏನಕ್ಕೆ ಶೆಪರ್ಡ್ಸ್ ಇದ್ದಾರೆ ಅಂದರೆ ನನಗೆ ಗೊತ್ತಿರೋಂಗೆ ಸ್ವಲ್ಪ ಗ್ರೀನ್ ಗ್ರಾಸ್ ಜಾಸ್ತಿ ಇದೆ ಈ ರೀಜನಲ್ಲಿ, ಅಂದರೆ ಇಲ್ಲಿ ನೀರೆಲ್ಲ ಹರಿಯುತ್ತಲ್ಲ ಅದಕ್ಕೋಸ್ಕರ. ಸೊ ಆದ್ದರಿಂದ ಜಾಸ್ತಿ ಶೆಪರ್ಡ್ಸ್ಗಳಿದ್ದಾರೆ. ಡೈವರ್ಷನ್ ತೊಗೊಬೇಕು ನಾವು. ಇಲ್ಲಿ ಇನ್ನೊಂದು ಕೋಯಲ್ ಅಂತ ಊರು ಬರುತ್ತೆ, ಕೋಯಲ್ ಹತ್ರ ತಿರ್ಗಾ ಡೈವರ್ಷನ್ ತೊಗೊಂಡ್ರೆ ಹನ್ಲೆನ ಬೈಪಾಸ್ ಮಾಡಿ ನಾವು ಹನ್ಲೆ ಬೆಟ್ಟ ಏನಿದೆ ಅದ್ರ ಹಿಂದೆನೇ ಹೋಗಿ ಡೆಮ್ಚಕ್ ಹೋಗ್ತೀವಿ. ಆಮೇಲೆ ಬರ್ತಾ 29 ಕಿಲೋಮೀಟರ್ಸ್ ಉಮ್ಮಿಂಗ್ಲಾ ಹತ್ತಿ, ಹನ್ಲೆ ಅಂತೀನಿ, ಉಮ್ಮಿಂಗ್ಲಾ ಬೆಟ್ಟ ನಾವು ಬೈಪಾಸ್ ಮಾಡಿ ಆಮೇಲೆ ನಾವು ಮೇಲ್ಗಡೆ, ಅಯ್ಯೋ ನೋಡಿ ಮುಂದೆ ಹೆಂಗಿದೆ, ಉಮ್ಮಿಂಗ್ಲಾಗೆ ಬಂದು ಆಮೇಲೆ ಇದಕ್ಕೆ ಹೋಗ್ತೀವಿ, ಯಾವುದಕ್ಕೆ, ಹನ್ಲೆಗೆ. ಏನು ಗುರು ಇದು, ಓ ಮೈ ಗಾಡ್. ಡೆಮ್ಚೋಕ್ 66, ಫುಕ್ಚೆ 24. ಯಪ್ಪಾ, ಓ ಮೈ ಗಾಡ್, ಶೇಟ್. ಓಹೋ, ಲೆಫ್ಟ್ ಸೈಡ್ ಅಂತೂ ವ್ಯೂ ನೆಕ್ಸ್ಟ್ ಲೆವೆಲ್ ಅನ್ಕೊಂಬಿಡಿ. ಸೊ ಇಲ್ಲಿ ನೋಡಿ ಹಾಕಿದ್ದಾರೆ ಡೆಮ್ಚೋಕ್ 67, ಉಮ್ಮಿಂಗ್ಲಾ 57, ಯಾವುದೋ ಇನ್ನೊಂದು ಯಾವುದೋ ಅಲ್ಲಿ ಫುಕ್ಚೆ 20. ಓಕೆ, ಲೆಟ್ಸ್ ಗೋ. ಲೆಫ್ಟ್ ಸೈಡು ಚೈನಾ ಅವ್ರದ್ದು ಪೋಸ್ಟಿಂಗ್ ಕಾಣಿಸ್ತಾ ಇದೆ ಸ್ನೇಹಿತರೆ. ಅಲ್ಲಿ ಟವರ್ ಇದೆ, ಅದಾದಮೇಲೆ ಅದೇನೋ ಬಿಲ್ಡಿಂಗ್ ಥರ ಏನೋ ಮಾಡ್ಕೊಂಡವ್ರೆ, ಫುಕ್ಚೆ ಕೋಯಿಲ್ ಎಲ್ಲ ಮಾಡ್ಕೊಂಡವ್ರೆ. ಅದೆಲ್ಲ ಚೈನಾನೇ ಅನಿಸುತ್ತೆ ನನಗೆ. ನಮ್ದು ಏನಿದ್ರು ಈ ಕಡೆ ರೈಟ್ ಸೈಡ್ಗೆ ನೋಡಿ, ಚೈನಾ ಇಂಡಿಯಾ ಈ ಕಡೆನೇ ಹೋಗ್ತಾ ಇರ್ತೀವಿ. ಈ ಕಡೆ ನಾವು ಎಷ್ಟು ಚೆನ್ನಾಗಿ ಫ್ರೀಯಾಗಿ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದೀವಿ, ಓಕೆನಾ. ಆ ಕಡೆ ನಿಮಗೆ ಒಂದು ರೋಡು ಕಾಣಿಸೋದಿಲ್ಲ, ಮನುಷ್ಯರು ಕಾಣಿಸೋದಿಲ್ಲ, ಮಿಲ್ಟ್ರಿಯವ್ರು ಬಿಟ್ಟರೆ. ಮಿಲ್ಟ್ರಿಯವರು ನಮ್ಗೆ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ, ಅವರು ಇಲ್ಲಂತಲ್ಲ, ನಾವು ಹೋಗಿದ್ದು ಇದಕ್ಕೆ, ಅದಕ್ಕೆ ಬುಮ್ಲಾಲು ಅಷ್ಟೇ, ಅದನ್ನೇ ಹೇಳ್ತಾ ಇದ್ದಿದ್ದು. ಆ ಕಡೆಯಿಂದ ಟೂರಿಸ್ಟ್ಗಳೇ ಬರಲ್ವಂತೆ, ಬಿಡೋದಿಲ್ಲ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಟೂರಿಸ್ಟ್ಗಳಂತೂ ಕಾಣಿಸ್ಕೊಡೋದೇ ಇಲ್ಲ, ಏನು ವಿಷಯ ಅಂತಲೇ ಗೊತ್ತಿಲ್ಲ. ಯಾಕೆ ನಿಲ್ಲಿಸ್ಕೊಂಡೆ ಅವನು. ನಾವೇನು ರೂಟ್ ತೊಗೊಂಡಿದ್ದೀವಲ್ಲ ಸ್ನೇಹಿತರೆ, ಇದು ಉಮ್ಮಿಂಗ್ಲಾ ಏನು ಬೆಟ್ಟ ಇದೆಯಲ್ಲ ಅದನ್ನು ಬೈಪಾಸ್ ಮಾಡುತ್ತೆ. ಸೊ ಅದ್ರ ಹಿಂದ್ಗಡೆಯಿಂದ ನಾವು ಹೋಗಿ ಡೆಮ್ಚೋಕ್ಗೆ ಜಾಯ್ನ್ ಆಗ್ತೀವಿ. ಸೊ ಅದಾದಮೇಲೆ ವಾಪಸ್ ಬರ್ತಾ ಹಂಗೇ ಉಮ್ಮಿಂಗ್ಲಾ ಹತ್ತಿ ಹನ್ಲೆ ಇಳಿದು, ಆಮೇಲೆ ಹನ್ಲೆಗೆ ಬರೋಲ್ಲ ನಾವು, ನೆರ್ಬುಲೆಗೆ ಹೋಗಿ ಸೋಮವಾರಿಗೆ ಹೋಗೋ ಪ್ಲ್ಯಾನ್ ಇದೆ. ಅವ್ರು ನೋಡಿ ಪೋಸ್ಟ್ಗಳಲ್ಲಿ ಕಾಣಿಸ್ತಾ ಇದೆ, ರಿಫ್ಲೆಕ್ಟ್ ಆಗ್ತಾ ಇದೆ ಲೈಟ್ಸು. ಗಾಡಿಗಳು ಡೆಮ್ಚೋಕ್ ರೈಟ್ ಹೋದರೆ ಫೋರ್ಟಿಲಾ ಉಮ್ಮಿಂಗ್ಲಾ, ಸ್ಟ್ರೈಟ್ ಹೋದರೆ ಫುಕ್ಚೆ ಡೆಮ್ಚೋಕು. ನಡೀರಿ. ಓ ಮೈ ಗಾಡ್, ಸಕಸುರು. ನಾವು ಎಲ್ಲ ವಾರ್ಮ್ ಅಪ್ ಮಾಡಿಸ್ತಾರೆ. ಅವರು ಖುಷಿ. ಅಲ್ಲಿ ನೋಡಿ, ಅಲ್ಲಿ ಚೈನಾ ಕಾಣಿಸ್ತಾ ಇದೆ ಲೆಫ್ಟ್ಗೆ ಪೋಸ್ಟಿಂಗ್ಗಳು ಅವ್ರದ್ದು, ಚೈನೀಸ್ದು. ಅಲ್ಲೆಲ್ಲ ಫುಲ್ಲು ಪೋಸ್ಟಿಂಗ್ ಮಾಡ್ಕೊಂಡವ್ರೆ. ಫುಕ್ಚೆ ಹತ್ರ ಎಲ್ಲ ಡೈವರ್ಷನ್ ತೊಗೊಂಡು, ಒಂದು ಫುಕ್ಚೆ ಹತ್ರ ಒಂದು ನಿಮಗೆ ಲೆಫ್ಟ್ ತೊಗೊಂಡ್ರೆ ನೀವು ಡೆಮ್ಚೋಕು, ರೈಟ್ ತೊಗೊಂಡ್ರೆ ಉಮ್ಮಿಂಗ್ಲಾ ಫೋರ್ಟಿಲಾಗಿ ಹೋಗ್ತೀರಾ. ಸೊ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ, ಬಾರ್ಡ್ರಲ್ಲೇ ಹೋಗ್ತಾ ಇದ್ದೀವಿ. ಇಂಡಿಯಾ ಚೈನಾ ಇಂಡಿಯಾ, ಏನು ಹೇಳಿ, ನಾವಿರೋದು ಇಲ್ಲೂ ಭಾರತ, ಆ ಕಡೆ ಚೈನಾ. ಏನಲ್ಲ ಅದ್ಭುತ. ಈ ಥರ ರೈಡ್ ಮಾಡೋದಕ್ಕೆ, ಓಡಿಸೋದಕ್ಕೆ ಕೊಟ್ಟಿದ್ದಾರೆ ಅಂದರೆ ಅದೇನು ಗೊತ್ತಾ, ಇಂಟ್ರೆಸ್ಟ್ ಇರೋರಿಗೆ ಮಾತ್ರ ಆ ಫೀಲಿಂಗ್ ಬರೋದು. ಗುರು ಒಂದು ರೈಡ್ ಮಾಡ್ತಾಯಿದ್ದೀವಿ, ಸಖತ್ತು ಪ್ರೌಡ್ ಮೂಮೆಂಟು ಅಂತೇಳ್ಬಿಟ್ಟು. ಇಂಟ್ರೆಸ್ಟ್ ಇಲ್ಲ ಅಂದರೆ ಎಂತಕ್ಕೂ ಅಷ್ಟೇ ತಾನೇ, ಅದೇನು ದೊಡ್ಡ ವಿಷಯ ಅಂತ ಎಲ್ಲರಿಗೂ ಬಿಡ್ತಾರೆ ಆ ಥರ ಅಷ್ಟೇ, ಇನ್ನೇನಿಲ್ಲ. ಈ ರೂಟು ಮಾತ್ರ ಲೈಫಲ್ಲಿ ಒಂದ್ಸಲಿ ಎಲ್ಲರೂ ಮಾಡಬೇಕು ಸ್ನೇಹಿತರೆ. ಎಲ್ಲರಿಗೂ ಬಿಡ್ತಾರೆ, ಈ ರೂಟ್ನ ನೀವು ಮಾಡಲೇಬೇಕು ಲೈಫ್ ಟೈಮಲ್ಲಿ ಒಂದ್ಸಲಿ. ಅದ್ಭುತವಾಗಿದೆ ಗುರು. ಹೆಂಗಿದೆ ಅಂದರೆ ನೀವಿಲ್ಲಿ ಬಂದೇ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಾನು ಓವರಾಗಿ ಹೇಳ್ತಾ ಇಲ್ಲ ನಿಮಗೆ, ಓವರ್ ಎಕ್ಸಾಜರೇಟ್ ಮಾಡ್ತಾಯಿಲ್ಲ. ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಗುರು ಇದು ಅಂತ ಹೇಳ್ಬಿಟ್ಟು.
ಲೆವೆಲ್, ಬೇರೆ ಲೆವೆಲೇ ಇದೆ ನಿಜ ಹೇಳಬೇಕು ಅಂದರೆ. ಇದು ನಾವು ಡೆಮ್ಚೋಕಿಗೆ ಹೋಗೋದು ಬೇರೆ, ಓಕೆನಾ, ಬಟ್ ಈ ರೋಡ್, ಈ ಜರ್ನಿ ಏನಿದೆಯಲ್ಲ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನೀವು ಬಂದರೆ ನಿಜವಾಗ್ಲೂ ರಿಯಲ್ ಬೈಕರ್ಸ್ಗೆ ಸಖತ್ ಇಷ್ಟ ಆಗುತ್ತೆ ಈ ರೂಟು. ಯಾವ ದೇಶದಲ್ಲಿ ರೈಡ್ ಮಾಡ್ತಾ ಇದೀವಿ ಅಂತ ಅನ್ನಿಸ್ತದೆ ನನಗೆ. ಈ ಥರ ಒಂದೇ ಒಂದು ಹಳ್ಳ ಇಲ್ಲ ಗುರು ರೋಡಲ್ಲಿ, ಅಷ್ಟು ಸ್ಮೂತ್ ಬೆಣ್ಣೆ ಥರ ಇದೆ ರೋಡು. ಏನು ಹೇಳಿ, ಹ್ಯಾಟ್ಸ್ ಆಫ್ ಗುರು ಬ್ರೋ ಅವ್ರಿಗೆ, ಹ್ಯಾಟ್ಸ್ ಆಫ್. ಇಲ್ಲೆಲ್ಲ ರೋಡ್ ಮಾಡಿದಾರಲ್ಲ ಸೂಪರಾಗಿ, ನಮ್ಮ ಇಂಡಿಯನ್ ಆರ್ಮಿ ಅವ್ರಿಗೆ ಹೆಲ್ಪ್ ಆಗೋ ಥರ ಗ್ರೇಟ್ ರೀ, ಸೀರಿಯಸ್ಲಿ. ಏನೇನೋ ಇದೆ ಗುರು ಇಲ್ಲಿ. ಒಟ್ನಲ್ಲಿ ಈ ರೋಡ್ ಮಾತ್ರ ನೋಡಿ ಸ್ನೇಹಿತರೆ, ಹೆಂಗೆ ನೋಡ್ತಾ ಇದ್ದೀರ, ಸ್ಟ್ರೈಟ್ ರೋಡು, ಒಂದೇ ರೋಡು ಓದ್ತಾ ಇರೋದು ಅಷ್ಟೇ. ಓ ನೋಡಿ ಫುಲ್ಲು, ಯಪ್ಪ ಸ್ಟ್ರೈಟ್ ರೋಡೇ ಫುಲ್ಲು, ಏನಿಲ್ಲ. ಇಲ್ಲ ನಾನೇನೋ ಇದು ಇಂಡಿಯಾದು ಅಂದ್ಕೊಂಡೆ ಬೆಟ್ಟ, ಬಟ್ ಇದೂ ಚೈನಾನೇ. ಮುಂದೆ ಇದು ಕಾಣಿಸ್ತಾ ಇರೋ ಲೆಫ್ಟ್ ಸೈಡಲ್ಲಿ ಕುಮ್ಮಿಂಗ್ ಲೈನಿಂದ ಇಳಿದು ಬರೋ ರೋಡು, ಮತ್ತು ಇದು ಕನೆಕ್ಟ್ ಆಗ್ಬೋದು ನನಗೆ ಗೊತ್ತಿರೋಂಗೆ. ಫುಲ್ಲು ನೆಟ್ವರ್ಕ್ ಇದೆ ಸ್ನೇಹಿತರೆ, 4G ಕೊಟ್ಟವ್ರೆ. ಅದೂ 4Gನ 5Gನ 4G. ಏರ್ಟೆಲ್ಲು ಫುಲ್ ಇದೆಯಂತೆ, ಅದಾದಮೇಲೆ ಜಿಯೋನು ಫುಲ್ ಇದೆ ನೆಟ್ವರ್ಕು. ಏನು ಹೇಳಿ, ಲೆಫ್ಟು ಡೆಮ್ಚೋಕ್ ರೋಡ್. ಸೊ ಇಲ್ಲಿ ಕನೆಕ್ಟ್ ಆಗ್ತೀವಿ. ಸೊ ಕೈಲಾಶೋಪಿ ಅನ್ನೋ ಬೆಟ್ಟ, ಅದು ಡೆಮ್ಚೋಕ್ ಊರು. ಇದೆಲ್ಲ ಇಲ್ಲೆಲ್ಲ ಪೋಸ್ಟಿಂಗ್ ಕಾಣಿಸುತ್ತೆ ಚೈನೀಸ್. ಲೆಟ್ಸ್ ಗೋ, ವೆಲ್ಕಮ್ ಟು ಡೆಮ್ಚೋಕ್. ಎಲ್ಲ ನಿಲ್ಲಿಸಿ ಅಂತವೆ ಆ ಕಡೆ ಅಲ್ಲಿ ವೆಹಿಕಲ್ ಪಾರ್ಕಿಂಗ್, ಆ ಕಡೆ ನಿಲ್ಲಿಸ್ಬೇಕು. ಸೊ ಡೆಮ್ಚೋಕ್ಗೆ ಬಂದು ರೀಚ್ ಆಗಾಯಿತು. ಇವಾಗ ಇಲ್ಲಿಂದ ಹಾಟ್ ಸ್ಪ್ರಿಂಗ್ಸ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಇಲ್ಲೇ. ಸೊ ಇಲ್ಲೆಲ್ಲ ಕ್ಯಾಮ್ರಾ ಆಫ್ ಮಾಡಬೇಕು, ಕ್ಯಾಮ್ರಾ ಎಲ್ಲ ತೋರಿಸಂಗಿಲ್ಲ. ಸೊ ಹೋಗೋಣ, ಲೆಟ್ಸ್ ಗೋ. ಅಲ್ಲಿ ಗೇಟ್ ತೆಗಿತಾರೆ, ಅವರು ಪರ್ಮಿಷನ್ ತೊಗೊಬೇಕಂತೆ. ಪರ್ಮಿಷನ್ ತೊಗೊಂಡು ಓಡೋಗ್ಬೇಕು. ಅಲ್ಲಿ ಹಾಟ್ ಸ್ಪ್ರಿಂಗ್ಸ್ ಇದೆ. ಚೈನಾ ಸ್ವಲ್ಪನೇ ಡಿಫ್ರೆನ್ಸಲ್ಲಿರೋದು. ನೋಡಿ ನಾವು ಬಂದಿದ್ದೀವಿ ಇವಾಗ ಡೆಮ್ಚೋಕ್ ಹಳ್ಳಿ ಹತ್ರಕ್ಕೆ. ಸೊ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ನೋಡಿ ಅವ್ರದ್ದು ಅಬ್ಸರ್ವೇಟ್ರಿ. ಅವ್ರದ್ದು ಅಬ್ಸರ್ವೇಟ್ರಿ ಅದೇನೋ ಹೊಸ್ದಾಗಿ ಮಾಡಿದ್ದಾರೆ ಅಲ್ಲಿ, ಅದೇನು ಅಂತ ಗೊತ್ತಿಲ್ಲ. ಮೊದಲು ಹಿಂಗೆ ಬಿಡ್ತಾ ಇರಲಿಲ್ಲ, ಹೊರಗಡೆಯಿಂದನೇ ಬರ್ಬೋದಾಯಿತು. ಇವಾಗ ಎಲ್ಲ ಚೇಂಜ್ ಮಾಡಿದ್ದಾರೆ. ಇದು ನೋಡಿ ಅದು ಅಬ್ಸರ್ವೇಟ್ರಿ, ಅದೆಲ್ಲ ಅಬ್ಸರ್ವೇಟ್ರಿ. ಅಲ್ಲಿ ಅವ್ರದ್ದು ಹಳ್ಳಿ, ಅಲ್ಲಿ ಫ್ಲ್ಯಾಗ್ ಇದೆ ಚೈನಾದು. ಮೊಬೈಲಲ್ಲಿ ತೋರಿಸ್ತೀನಿ ಆಮೇಲೆ ತೆಗೆದು. ಹೋದ್ಸಲಿ ಫುಲ್ಲು ಓಪನ್ ಆಗಿತ್ತು, ಈ ಸತಿ ಫುಲ್ಲು ಎಲ್ಲ ಗೋಡೆ ಎಲ್ಲ ಮಾಡವ್ರೆ. ಆ್ಯಕ್ಚುಲಿ ಗೋಡೆ ಎಲ್ಲ ಮಾಡಿ ಫೆನ್ಸಿಂಗ್ ಎಲ್ಲ ಹಾಕಿದ್ದಾರೆ ಲೈಟಾಗಿ ಏನು ಜೋರಾಗಿ ಹಾಕಿದ್ದಾರೆ. ಮುಂಚೆ ಏನು ಇರಲಿಲ್ಲ ಆ್ಯಕ್ಚುಲಿ. ಏನು ಹೇಳಿ, ಇಷ್ಟ ಹತ್ರ ಚೈನಾ ಎಲ್ಲಿ ನೋಡೋಕ್ಕಾಗುತ್ತೆ ಹೇಳ್ರಿ? ತಗೊಂಡ್ಬಿಟ್ರೆ ಬೊಂಬ್ಲಾ ಪಾಸು, ಅದು ಅಲ್ಲೇನು ಜಸ್ಟು ಫೋಟೋ ಗೀಟೋ ಏನೂ ಬಿಡೋದೇ ಇಲ್ಲ. ಆ ಕಡೆ ಕಾರ್ ಅವ್ರ ಕಾರ್ ಬಂದೈತೆ ನೋಡ್ರಿ, ಅವ್ರ ಕಾರ್ ಇದೆ ನೋಡಿ ಬೈಲಿ. ಅವ್ರದ್ದು ನಮ್ದು, ಅದು ಅವ್ರದ್ದೇ ಬೈ, ಅವ್ರದ್ದೇನೆ ಇದೇ ಬೈ ಚೈನಾ. ನೋಡಿ ಇದು ಬಿಟ್ಟೋದ್ರೆ ಅದೆಲ್ಲ ಚೈನಾನೇ, ಆ ಗುಡ್ಡೆ. ಅವ್ರದ್ದು ಕಾರ್ ಬಂದೈತೆ, ಊರಿದೆ, ಎಲ್ಲ ಐತೆ ನೋಡಿ. ಅದು ಅಬ್ಸರ್ವೇಟ್ರಿ, ಅದು ಹೆಂಗಿದೆ. ಓಕೆ ಲೆಟ್ಸ್ ಗೋ ನಿಯರ್ ಹಾಟ್ ಸ್ಪ್ರಿಂಗ್ಸ್ ಆ್ಯಂಡ್ ಟೇಕ್ ಸಮ್ ಬಿಸಿ ನೀರು. ಸ್ವಲ್ಪ ಬಿಸಿನೀರಲ್ಲಿ ಕೈ ಕಾಲು ತೊಳ್ಕೊಳ್ಳೋಣ. ಕಾಲು ತೊಳೆಕಾಲ, ಕೈ ಮಾತ್ರ ತೊಳ್ಕೊಳ್ಳೋಣ ಗುರು. ಫುಲ್ಲು ಫ್ರೀಸ್ ಆಗ್ಬಿಟ್ಟಿದೆ. ಕಾರ್ ಬಂದಿದೆ ಚೈನಾ ಅವ್ರದ್ದು, ತೋರಿಸ್ತೀನಿ ಮೊಬೈಲೆಲ್ಲ ಮೇಲೆ. ಓಕೆ, ಓ ಮೈ ಗಾಡ್, ಚೈನಾದ ಮಿಲ್ಟ್ರಿ ಗಾಡಿ ಹೋಗ್ತಿದೆ ನೋಡಿ ಸ್ನೇಹಿತರೆ, ಲೆಫ್ಟಲ್ಲಿ. ಓ ಮೈ ಗಾಡ್, ಹೌದು ಬೈ, ಚೈನಾ ಮಿಲ್ಟ್ರಿ ಗಾಡಿ ಹೋಗ್ತಿದೆ. ಓ ಮೈ ಗಾಡ್ ಜಿಲ್ಲ, ಏನು ಹೇಳಿ. ಆ್ಯಕ್ಚುಲಿ ಏನೋ ಫಂಕ್ಷನ್ ನಡೀತಾ ಇದೆ ಬೈ, ಜನನೇ ಇರಲಿಲ್ಲ ಹೋದ್ಸಲಿ ಎಲ್ಲ ಇಲ್ಲಿ. ಬೈ ಒಂದೇ ಒಂದು ಬೈ ಇದ್ದಿದ್ದು ಆರ್ಮಿದ್ದು, ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ.
ಈ ಸತಿ ಏನೋ ಫಂಕ್ಷನ್ ನಡೀತಿದೆ. ಹಾಟ್ ಸ್ಪ್ರಿಂಗ್ಸ್ ಎಲ್ಲಿರೋದು? ಸೊ ಇಲ್ಲೇನೋ ಥೆರಪಿ ನಡೀತಾ ಇದೆಯಂತೆ. ಸೊ ಇದೇನೆ ಹಾಟ್ ಸ್ಪ್ರಿಂಗ್ಸು, ಇದೇ ಎಂಡು. ಇಲ್ಲೇ ಬಿಸಿನೀರು ಬರ್ತಾ ಇರುತ್ತೆ. बिसी बिसी ये तो नहीं, ये तो उधर ही कपड़े को क्या तो वो तो नहीं। हाँ नहीं बोल रहा हूँ। बाथरूम से ना वो बना हुआ है। हाँ ऐसा नहीं पानी आता है, ले लेके नहाने। नोड़ी अब बाकी से नहाने की कोई ज़रूरत है नहीं। नहीं हम ऐसे ही नहाने नीचे वाला सुराख बंद कर देंगे ना। हाँ तो पानी करते हैं। हाँ उसमें जुले ಹುಡುಗರು ಬರ್ತಾ ಇಲ್ಲ, ಹೊಲಕ್ಕೆ ಮೇಯ್ಯಾರೆ. ಇಲ್ಲಿ ಹೋಗಿದ್ರೆ ಬಿಡೋದೇ ಇಲ್ಲ. ಹೌದು, ಬಿಡ್ತಾ ಇದ್ದಾರೆ ಅಂದರೆ ನಾವು ಲಕ್ಕಿ. ಅದೇ ನಮ್ಮ ಅಪ್ಪದ ದೇಶ. ಇಷ್ಟೇ ಡಿಸ್ಟೆನ್ಸ್ ನೋಡಿ. ಇವ್ರು ಪೊಲೀಸು. ಸೊ ಅಲ್ಲಿ ಬಿ ಪಿದು ಒಂದು ಜಾಗ ಇದೆ, ನೀರು ಬರ್ತಕ್ಕಂಥ ಜಾಗ. ಅವಾಗಲೇ ಅಲ್ಲಿ ರೆಕಾರ್ಡ್ ಮಾಡಲಿಲ್ಲ ನಾನು. ಸೊ ಅಲ್ಲಿ ಹೋಗಿದ್ದೆ, ಅಲ್ಲಿ ಹೋಗ್ಬಿಟ್ಟು ಮುಖ ತೊಳ್ಕೊಂಬಂದೆ. ಸಖತ್ತಾಗಿದೆ, ಬಿಸಿ 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 ನೀರು. ಇವರೆಲ್ಲ ನೋಡಿ ಫ್ರೆಶ್ ಆಗಿ ಅದೇ ನೀರು ಕುಡಿಯೋದು, ಆರೋಗ್ಯಕ್ಕೆ ಒಳ್ಳೇದು ಅಂತ ನೋಡಿ. ಅಂಕಲ್ ಕುಡಿತಾ ಇದ್ದಾರೆ, ಅಂಕಲ್ ವಾಟರ್. ऐसे पी सकते हैं? बहुत गर्म है ना। बहुत गर्म है। हाँ ಏನು ಹೇಳಿ ಕುಡಿತಾವ್ರು ನೋಡಿ ಇವರು ಅಂಕಲ್. कल मेडिसिन वाटर है, मेडिसिन वाटर है, सेहत के लिए अच्छा है। क्या होता है उससे? हाँ आस्टर। हाँ 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 अच्छा अच्छा अच्छा, बीमार है तो कम हो जाता है। ಸೂಪರ್. ಸೊ ನೋಡಿ ಅಲ್ಲಿ ಬಿಸಿ ಬಿಸಿ ನೀರು, ಫ್ರೆಶ್ ವಾಟರ್ ಬರ್ತಾ ಇದೆ, ಕುಡಿತಾ ಇದ್ದಾರೆ. ಸೂಪರ್. ಹಾಂ ಮುಂದೆ ನೋಡಿ ಅಲ್ಲಿ ಏನು ರೋಡ್ ಕಾಣಿಸ್ತಿದೆಯಲ್ಲ, ಅದು ಚೈನಾ ರೋಡ್. ಆ್ಯಕ್ಚುಲಿ ಅವ್ರದ್ದು ಕ್ಯಾಮ್ರಾಸ್ ಇದೆ ಇಲ್ಲಿ ನೋಡಿ, ಇಲ್ಲಿ ಮೇಲೆ ಶಾರ್ಪಾಗಿ ಕಾಣಿಸ್ತಿದೆಯಲ್ಲ, ಅದೆಲ್ಲ ಅವ್ರ ಕ್ಯಾಮ್ರಾಸು. ಸೊ ಇಲ್ಲಿ ಎಲ್ಲ 1 ತಿಂಗಳು ಇರುತ್ತಂತೆ ಇದು ಫಂಕ್ಷನು. ಐ ಮೀನ್ 1 ವರ್ಷಕ್ಕೆ 2 ಸಲ ಇರುತ್ತಂತೆ ಫಂಕ್ಷನು. ಸೊ ಆವಾಗ ಬಂದು ಇಲ್ಲಿ ಮೆಡಿಸನ್ ವಾಟ್ರು, ಬಿ ಪಿಗೆ, ಆರೋಗ್ಯಕ್ಕೆ ಒಳ್ಳೇದೆಲ್ಲ. ಬಿ ಪಿ ಇನ್ನೇನೇನಿದೆಯೋ ಅದೆಲ್ಲ ಕಮ್ಮಿ ಆಗುತ್ತೆ ಅಂತ ನೀರನ್ನೇ ಕುಡಿತಾ ಇದ್ದಾರೆ ಫುಲ್ಲು. ಏನು ಹೇಳಿ ನೋಡಿ ಎಷ್ಟು ಕ್ಯಾಂಪ್ಸ್ ಹಾಕಿದ್ದಾರೆ. ನಾನು ನೋಡಿ ಶಾಕ್ ಆಗೋದು ಯಾವಾಗಲೇ, ಏನು ಇಷ್ಟೊಂದು ಕ್ಯಾಂಪ್ಸ್ ಹಾಕಿದ್ದಾರಲ್ಲ ಅಂತ. ಆವಾಗ ಹೇಳಿದ್ರು. ಇವಾಗ ನೆಕ್ಸ್ಟ್ ಸೆಪ್ಟೆಂಬರಲ್ಲಿ ಇನ್ನೊಂದು ನಡೆಯುತ್ತಂತೆ. ಮತ್ತು ಶೆಪರ್ಡ್ಸ್ ಕೂಡ ಇದ್ದಾರೆ, ಪ್ಯಾಟ್ರೋಲಿಂಗ್ ಕೂಡ ನಡೀತಾ ಇರುತ್ತೆ. ಬಟ್ ಬ್ರಿಡ್ಜ್ ಹಾಕಿದಾರಲ್ಲೊಂದು, ಓ ಏನಿದು ಏನಪ್ಪ. ಓಕೆ, ಏನು ಹೇಳಿ ಸ್ನೇಹಿತರೆ, ಅದೇ ಚೈನಾ. ಇದೇನು ಕಾಣಿಸ್ತಿದೆಯಲ್ಲ ನದಿ, ಇಲ್ಲಿ ನೋಡಿ, ಇಲ್ಲಿ ನದಿ ಕಾಣಿಸ್ತಿದೆಯಲ್ಲ, ಇದು ಹೋಗ್ತಾ ಇರೋದು, ಅದ್ರ ಪಕ್ಕದಲ್ಲಿ ಮೇನ್ ರೋಡ್ ಕಾಣಿಸ್ತಿದೆಯಲ್ಲ, ಅದೇ ಚೈನಾ. ಇದು ನಾವಿರೋದು ಇಂಡಿಯಾ. ಎಷ್ಟು ಆರಾಮಾಗಿ ಓಡಾಡ್ತಿದ್ದೀವಿ ನೋಡಿ. ಇಲ್ಲಿ ಎಷ್ಟು ಜನ ಇದ್ದಾರೆ, ಅಲ್ಲಿ ಜನನೇ ಇಲ್ಲ. ಏನು ಹೇಳಿ, ಈ ಥರ ಲಕ್ಕಿ ಪರ್ಸನ್ಸ್ ನಾವು ಹೇಳ್ಬೇಕು ಅಂತಂದರೆ. ಯಾರು ಬೇಕಾದ್ರೂ ಬರ್ಬೋದು ಇದು ಆ್ಯಕ್ಚುಲಿ, ಬಟ್ ಓವರಾಲ್ ಲಕ್ಕಿ ಅಂತಲೇ ಹೇಳ್ಬೋದು. ಏನು ಹೇಳಿ, ಅಲ್ಲಿ ಇಲ್ಲಿ ಎಷ್ಟು ಹತ್ತಿರದಲ್ಲಿ ನೋಡಿ, ಇಲ್ಲೇ ಅದೇನೆ, ಜಾಸ್ತಿ ದೂರ ಏನಿಲ್ಲ, ಇಲ್ಲೇ ಫುಲ್ ಹತ್ರ. ಸೂಪರು ಬ್ಯೂಟಿ. ನೋಡಿ ಸ್ನೇಹಿತರೆ, ಎಷ್ಟು ಗಾಡಿಗಳು ಬಂದಿದೆ, ಎಷ್ಟು ಕ್ಯಾಂಪ್ಸ್ ಇದೆ ಅಂತ. ಸೂಪರ್. ಸೊ ಸ್ನೇಹಿತರೆ, ಇಲ್ಲಿಂದ ಮೇಲ್ಗಡೆಯಿಂದ ಬಿಸಿನೀರು ಬರುತ್ತೆ. ಸೊ ಇಲ್ಲಿಂದ ಬಂದು ಇಲ್ಲಿ ಸ್ಟೋರ್ ಮಾಡ್ತಾರೆ. ಅಲ್ಲಿ ಬಟ್ಟೆ ಒಕ್ಕೊಳ್ಳೋಕೆ ಸ್ವಲ್ಪ ಜಾಗ ಮಾಡಿದ್ದಾರೆ. ಸೊ ಮತ್ತು ಇಲ್ಲಿ ನೋಡಿ ಈ ಥರ ಚಾನಲ್ ಥರ ಮಾಡಿದ್ದಾರೆ. ಚಾನಲ್ ಥರ ಮಾಡಿ ನೋಡಿ, ಹಿಂಗೆ ಹೋಗುತ್ತಾ, ಒಳಗಡೆನೂ ಒಂದು ಚಾನಲ್ ಥರ ಮಾಡಿದ್ದಾರೆ ನೋಡಿ ಇಲ್ಲಿ. ಸೊ ಇಲ್ಲೂ ಹೋಗುತ್ತೆ ನೀರು. ಸೊ ಇಲ್ಲಿ ಬೀಳುತ್ತೆ, ಇಲ್ಲಿ ಒಳಗಡೆ ಕೆಳಗಡೆ ನಿಂತ್ಕೊಂಡು ಆರಾಮಾಗಿ ಬಿಸಿ ಬಿಸಿಯಾಗಿ ಸ್ನಾನ ಮಾಡೋದು. ಏನೇಳಿ ಬಿಸಿ ಬಿಸಿ ಹಾಟ್ ವಾಟರು ಫುಲ್ಲು ಒಳ್ಳೆಯದು ಆರೋಗ್ಯಕ್ಕೆ ಅಂತ. ಬಟ್ ಸ್ನಾನ ಮಾಡೋಷ್ಟು ಟೈಮ್ ನಮಗಿಲ್ಲ, ಜಾಸ್ತಿ ಹೊತ್ತು ಕೊಡೋಲ್ಲ. ಇಲ್ಲಿರೋ ಲೋಕಲ್ಸ್ ಮಾತ್ರ ಕೊಡ್ತಾರೆ. ಬಟ್ ಆದ್ರೂ ತುಂಬ ಹೆಲ್ಪ್ ಮಾಡಿದ್ರು ನಮಗೆ ಇವರು ಸರ್ರು ಅಲ್ಲೇ. ಓಕೆ, ಸೊ ಇಲ್ಲಿಂದ ಓಡೋಣ. ಇಲ್ಲೇನೋ ಹಾಕಿದ್ದಾರೆ ಬೋರ್ಡು, ಜನರಲ್. ಓಕೆ, ಲೆಟ್ಸ್ ಗೋ. ಇಂಡಿಯಾ ಮತ್ತು ಚೈನಾ
ಇಲ್ಲಿ ಸ್ನಾನ ಮಾಡೋದಂದ್ರೆ ಏನು ಹೇಳಿ ಪಕ್ಕದಲ್ಲಿ ಗುರು ಏನಿಲ್ಲ, ಒಂದು 50 ಮೀಟ್ರ್ ಅಂತಲೇ ಇಟ್ಕೊಳ್ಳಿ ಅಷ್ಟೇ. ಅಷ್ಟೇ ದೂರದಲ್ಲಿ ಹಬ್ಬ ಅಂದರೆ 100 ಮೀಟ್ರ್ ಒಂದೊಂದು ಕಡೆ, ಒಂದೊಂದು ಕಡೆ ಅಂತೂ 30 ಮೀಟ್ರ್ ಅಷ್ಟೇ. ಎಲ್ಲ ಬಟ್ಟೆ ಹೊಕ್ಕೋತಾವ್ರೆ, ಅಷ್ಟೇ ಡಿಫ್ರೆನ್ಸ್ ಇರೋದು. ಸಕ್ಕತ್ತಾಗಿದೆ ಜಾಗ, ಬಿಸಿ 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 ಹಾಟ್ ವಾಟರ್. ಸೊ ಹೊರಡೋಣ, ಟೈಮ್ ಆಯಿತು ಇಲ್ಲಿಂದ, ಲೆಟ್ಸ್ ಗೋ. ಈ ಒಂದು ಹಾಟ್ ಸ್ಪ್ರಿಂಗ್ಸಿಂದ ಇವಾಗ ವಾಪಸ್ ಹೊರಡ್ತಾಯಿದ್ದೀವಿ. ಆ್ಯಕ್ಚುಲಿ ಇವಾಗ ಸೀಸನ್ ಇಲ್ಲಿ ಇರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ, ಇಲ್ಲಾಂದರೆ ಜನನೇ ಇರೋಲ್ಲ ಇಲ್ಲಿ. ನೋಡಿ ಸ್ನೇಹಿತರೆ, ಇದು ನಮ್ಮ ಭಾರತ, ಓಕೆನಾ? ಅದೇನೇ ಚೈನಾ. ಏನು ಹೇಳಿ ಜೂಲೆ, ಇಷ್ಟೊಂದೆಲ್ಲ ಇಂಪ್ರೂವ್ಮೆಂಟ್ ಆಗ್ಬಿಟ್ಟಿದೆ. ಬನ್ನಿ, ಯಾಕೆ ಜೂಲೆ? ಇದೇ ಇಲ್ಲಿಂದ ಅಲ್ಲಿ ಬೈ ಸ್ನೇಹಿತರೆ 100 ಮೀಟ್ರ್ ಅಷ್ಟೇ ಡಿಫ್ರೆನ್ಸು. ಏನು ಹೇಳಿ ಅಪ್ಪ, ನೋಡಿ ಎಲ್ಲ ಕೂತವ್ರು ಇಲ್ಲಿ ವಯಸ್ಸಾದವ್ರು. ಜೂಲೆ ನನಗೆ ಗೊತ್ತಿರೋಂಗೆ ಎಲ್ಲ ಇದೆಲ್ಲ ಚೈನಾ ಅವ್ರದ್ದು. ಇದು ಆ್ಯಕ್ಚುಲಿ ಅದೇನಾಗ್ತಿದೆ ಅಂದರೆ ಈ ಕಡೆ ಬರ್ತಾಯಿದೆ, ಅದನ್ನು ಅವ್ರು ಓಡಿಸ್ತಾ ಇದ್ದಾರೆ ಆ ಕಡೆಗೆ. ಪಾಪ ಕೂರಿಸಿ ಓಡಿಸ್ತಾ ಇದ್ದಾರೆ ಅವ್ರ ಕೈಲಿ. ನೋಡಿ, ಓಕೆ 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 ಪೊಲೀಸ್ ಅವ್ರ ಕೈಲಿ ಓಡಿಸ್ತಾ ಇದ್ದಾರೆ. ಅದೇ ಅಂದ್ಕೊಂಡೆ ಏನಿದು ಅಂತ, ಅವ್ರ ಕೈಲಿ ಓಡಿಸ್ತಾವ್ರೆ. ಅಯ್ಯೋ ಅಂತ ಅಲ್ಲೆಲ್ಲ ಕೂತವ್ರು ನೋಡಿ ಅವರು. ಅಯ್ಯೋ ಪಾಪ, ಅದೆಲ್ಲ ಚೈನಾ ಅವ್ರದ್ದು, ಚೈನಾ ಹಸುಗಳು ಇದೆಲ್ಲ ಇಲ್ಲಿಗೆ ಬಂದು ಮೇಯ್ತಾ ಇದೆ ಅಷ್ಟೇ. ಏನು ಹೇಳಿ ನೋಡಿ, ಅಲ್ಲೊಂದು ಕಾರ್ ಇದೆ ಚೈನಾ ಅವ್ರದ್ದು. ಅಲ್ಲಿ ನೋಡಿ, ಅಲ್ಲಿ ಫ್ಲ್ಯಾಗ್ಸ್ ಇದೆ, ತೋರಿಸ್ತೀನಿ ಇಲ್ಲಿ ಚೈನಾ ಫ್ಲ್ಯಾಗ್ಸು. ಅದು ಹಳ್ಳಿ. ಅಲ್ಲಿ ನೋಡಿ, ಇಲ್ಲೊಂದು ಅಬ್ಸರ್ವೇಟ್ರಿ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ. ಇವಾಗ ಅವ್ರದ್ದೊಂದು ಟವರ್ ಏನೋ ಮಾಡ್ಕೊಂಡಿದ್ದಾರೆ, ಅಬ್ಸರ್ವೇಟ್ರಿ ಅನಿಸುತ್ತೆ ಅದು. ಮತ್ತು ಅಲ್ಲೊಂದು ಹಳ್ಳಿ ಇದೆ, ಮತ್ತು ಇಲ್ಲೊಂದು ಕಾರ್ ನಿಂತಿದೆ ನೋಡಿ. ಏನು ಹೇಳಿ. ಸೊ ಸ್ನೇಹಿತರೆ ನೋಡಿ, ಡೆಮ್ಚೋಕು ಆ ಕಡೆ ಹಾಟ್ ಸ್ಪ್ರಿಂಗ್ಸ್ ಎಲ್ಲ ನೋಡ್ಕೊಂಡು ಬಂದು ಇವಾಗ ನಾವು ಕೆಫೆಗೆ ಬಂದಿದ್ದೀವಿ. ಡೆಮ್ಚೋಕ್ ಕೆಫೆ. ಇಲ್ಲಿ ಡೆಮ್ಚೋಕ್, ಐ ಲವ್ ಡೆಮ್ಚೋಕ್ ಅಂತೇನಿದೆ, ಅದ್ರ ಪಕ್ಕದಲ್ಲಿ ಡೆಮ್ಚೋಕ್ ಕೆಫೆ ಇದೆ. ಬಂದು ನೀವು ಇಲ್ಲಿ ಊಟ ಸಿಗುತ್ತೆ. ಎಷ್ಟು ಗಂಟೆ ಟೈಮಿಂಗ್ಸ್ ಏನು ಎಕ್ಸಾಕ್ಟಾಗಿ ಗೊತ್ತಿಲ್ಲ ನನಗೆ. ಸೊ ಒಟ್ಟಿನಲ್ಲಿ ಎಲ್ಲ ಸಿಗುತ್ತೆ. ನೋಡಿ ಹೆಂಗಿದೆ ಕೆಫೆ, ಸಕಾಲ ಇದೆಲ್ಲ. ಹೋದ್ಸಲ ಬಂದು ಫ್ರೈಡ್ ರೈಸ್ ತಿನ್ಕೊಂಡು ಹೋಗಿದ್ವಿ, ನೋ ಸ್ಮೋಕಿಂಗ್ ನೋಡಿ. ಓಕೆ ನೋಡಿ, ಸೂಪರಾಗಿದೆ. ಇಲ್ಲೊಂದು ಇದು ಕೂಡ ಹಾಕಿದ್ದಾರೆ, ಕಾಪಿ ರೇಟ್ ಬರುತ್ತೆ, ಮ್ಯೂಸಿಕ್ ಹಾಕಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಮ್ಯಾಪ್ ಹಾಕಿದ್ದಾರೆ ಲಡಾಖ್ದು. ಇಲ್ಲಿ ನೋಡಿ, ಇಲ್ಲಿ ಇದಾಕಿದ್ದಾರೆ, ಯಾರು HDFC ಲೈಫಿಂದ ಕೊಟ್ಟಿರೋದು. ಸೂಪರ್ ಚೆನ್ನಾಗಿದೆ ಕೆಫೆ, ಡೆಮ್ಚೋಕ್ ಕೆಫೆ. ಬ್ಯೂಟಿ, ಸಿಂಪಲಾಗಿ ಸೂಪರಾಗಿದೆ.